ಮೇಡಮ್ ಏನೇನು ಮೇಡಮ್ ನೀವು ಟೆಸ್ಟ್ ಡ್ರೈವ್ ಮಾಡಿ? ಚೆನ್ನಾಗಿತ್ತು ಗಾಡಿ. ಪೆಟ್ರೋಲ್ ಹಾಕ್ಸೋದ್ಕಿಂತ ಐ ಗೆಸ್ ಎಲೆಕ್ಟ್ರಿಕ್ ಚಾರ್ಜ್ ಮಾಡಿ ಹೋಗೋದು ಇಟ್ ಇಸ್ ಗುಡ್. ನಮ್ಮಂಥ ಸ್ಟೂಡೆಂಟ್ಸ್ಗೆ ಅವಾಗವಾಗ ಪೆಟ್ರೋಲಿಗೆ ಕಾಸು ಖರ್ಚು ಮಾಡೋ ಬದಲು ಈ ಥರ ಬ್ಯಾಟ್ರಿ ಥರ ಇದ್ದರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ. ಆ್ಯಂಡ್ ಸ್ಮೂತಾಗಿದೆ ಗಾಡಿ, ಸೌಂಡ್ ಇಲ್ಲ, ನಾಯ್ಸ್ ಪೊಲ್ಯೂಷನ್ ಆಗಲ್ಲ. ಅದೊಂದು ನಿಮ್ಗೆ ರೇಟ್ ಏನು ಅನಿಸ್ತು ಮೇಡಮ್? ಇವಾಗ ಇದು ಡಿಯೋ ಟೈಪ್ ಅಲ್ಲಿ ಹೋದ್ರೆ ನಿಮ್ಗೆ 1.5 ಲಕ್ಷ ಆಗುತ್ತೆ. ಇದು ಬರೀ ನಿಮ್ಗೆ 48,000ಗೆ ನಾವು ಅದೇ ಅಫೋರ್ಡಬಲ್ ಆಗಿದೆ. ಎಲ್ಲರೂ ತೊಗೊಬೋದು. ಲೋಕಲ್ಸ್ ಅಲ್ಲಿ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮಕ್ಳನ್ನ ಕರ್ಕೊಂಬರಕ್ಕೆ ಸ್ಕೂಲಿಂದ ಅಥವಾ ಏನೋ ಗ್ರೋಸರೀಸ್ ತರಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಲೋಕಲ್ ಯೂಸಿಗೆ ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ ಗಾಡಿ, ಅದಕ್ಕೆ ತೊಗೊಬೋದು. ಅಫೋರ್ಡಬಲ್ ಪ್ರೈಸ್. ಮಾತ್ರ ಒಂದು ಒಳ್ಳೆ ಸ್ಪೇಸ್ ಸಿಗುತ್ತೆ. ನೀವು ಈಸಿಯಾಗಿ ಗ್ಯಾಸ್ ಸಿಲಿಂಡರು ಅಥವಾ ಮನೆಗೆ ನೀರು ತಗೋಬರ್ಬೇಕಂದ್ರೆ ಅಲ್ಲಿ ಐಟಮ್ಸ್ ಇಕ್ಕೊಳೋದು, ಬ್ಯಾಗ್ ಇಕ್ಕೊಳೋದು ಎಲ್ಲ ಈಸಿಯಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ರೆಗ್ಯುಲರ್ ಯೂಸ್ ಪರ್ಫೆಕ್ಟ್ ಆಗಿರುತ್ತೆ. ಎನಿ ಹೌ ಇದು 150 ರೂಪೀಸ್ ಅಷ್ಟೇ ಚಾರ್ಜಿಂಗ್ ಬಿಲ್ ಬರೋದು ಇದ್ರದ್ದು. ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಡೈಲಿ ನಿಮ್ಗೆ ಅರೌಂಡ್ 100 ರೂಪೀಸ್ ಪೆಟ್ರೋಲ್ ಯೂಸ್ ಆಗೇ ಆಗುತ್ತೆ. ಸೊ ಮಂತ್ಗೆ ನಿಮ್ಗೆ ಅರೌಂಡ್ 3000 ರೂಪೀಸ್ ಖರ್ಚಾಗುತ್ತೆ. ಬಟ್ ನಮ್ ಗಾಡಿದಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಓನ್ಲಿ 150 ರೂಪೀಸ್ ಅಲ್ಲಿ ನೀವು ಗಾಡಿ ಎಷ್ಟು ಬೇಕೋ ಓಡಿಸ್ಕೊಳ್ರಿ. ನಿಮ್ಗೆ ಎಲೆಕ್ಟ್ರಿಕ್ ಬಿಲ್ ಓನ್ಲಿ 150 ರೂಪೀಸ್ ಅಷ್ಟೇ ಬರೋದು. ನೋಡಿದ್ರು ಇವಾಗ ಇದು ಆಕ್ಟಿವಾ ಮಾಡಲ್ ಟೈಪ್ ಟೆಸ್ಟ್ ಡ್ರೈವ್ ಮಾಡ್ತಾ ಇದಾರೆ. ಫುಲ್ ಆಕ್ಟಿವಾ ಟೈಪ್ ಎಲ್ಲ ಸಿಗುತ್ತೆ. ಇದ್ರ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ 80 to 90 ಕೊಡುತ್ತೆ ಪರ್ ಚಾರ್ಜ್. ಚಾರ್ಜ್ ಓನ್ಲಿ 4 to 5 ಅವರ್ಸ್ ಅಷ್ಟೇ ಇರುತ್ತೆ. ಅದಕ್ಕೂ ಜಾಸ್ತಿ ನಿಮ್ಗೆ ಚಾರ್ಜ್ ಮಾಡೋದು ಬೇಕಾಗಿರ. ಸರ್ ಗಾಡಿ ತುಂಬಾ ಚೆನ್ನಾಗಿದೆ. ಆದರೂ ಈ ಪ್ರೈಸ್ಗೆ ನಾವು ಹೇಳ್ತಾರೆ ಒಬ್ಬೊಬ್ರು ಎಲ್ಲ 35. ಏನಾನ ಗಾಡಿದಲ್ಲಿ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಿ. ನಾವು 24 ಅವರ್ಸ್ ಒಳಗಡೆ ನಿಮ್ ಏನಾನ ಪ್ರಾಬ್ಲಮ್ ಇಲ್ಲಿ ಈಸಿಯಾಗಿ ರಿಸಾಲ್ವ್ ಮಾಡ್ಬಿಟ್ಟು ಈ ಗಾಡಿನ ಏನು ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ RTO ರಿಜಿಸ್ಟರ್ ಮಾಡಿಸೋದು ಅಂತದೇನಿಲ್ಲ. ಜಸ್ಟ್ ಆರಾಮ್ ಗೀಸ್ಕೊಳ್ಳಿ. ಗಾಡಿಲಿ ನಾವು ಪೇಪರ್ಸ್ ಕೊಡ್ತೀವಿ, ಆರಾಮ್ ಅದನ್ನ ಓಡಿಸ್ಕೋಬಹುದು. ಗಾಡಿ ಮೇಲೆ ಯಾರನ್ನ ಕುತ್ಕೊಂಡ್ರೆ ಇಲ್ಲ ಯಾರನ್ನ ಗಾಡಿ ಮೇಲೆ ಹೊಡೆದ್ರೆ ಈ ತರ ನಿಮ್ಗೆ ಸಿಗ್ನಲ್ ಬರುತ್ತೆ, ಇದು ಸೌಂಡ್ ಮಾಡುತ್ತೆ. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾರನ್ನ ಗಾಡಿ ಮೇಲೆ ಕುತ್ಕೊಂಡವರು ಇಲ್ಲೋ ಅಂತ. ಆಮೇಲೆ ಥೆಫ್ಟ್ ಕೇಸಸ್ ಎಲ್ಲ ಇದ್ರ ಮೇಲೆ ಅಷ್ಟೊಂದು ಬರೋದಿಲ್ಲ. ಕಸ್ಟಮರ್ ಕೇಳೋಣ ಬನ್ನಿ ಹೆಂಗಿದೆ ಅಂತ, ಅವರೇ ರಿನ್ಯೂ ಕೊಡ್ತಾರೆ. ಮೇಡಮ್ ಹೇಳಿ ಮೇಡಮ್, ಹೆಂಗಿತ್ತು ಮೇಡಮ್? ಸೊ ಅದಕ್ಕೋಸ್ಕರ ನಮ್ಮ ಸಿಸ್ಟರ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಗಿಫ್ಟ್ ಆಗಿ ಕೊಡೋಣ ಅಂತ. ಯಾಕಂದ್ರೆ ಇಂಜಿನಿಯರಿಂಗ್ ಓದ್ತಾ ಇರೋದಕ್ಕೆ ಇವಳು. ಸೊ ಅದಕ್ಕೆ ಕಾಲೇಜ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ನಮ್ಮ ಕಡೆಯಿಂದ ನಾವು ಮಲ್ಲೇಶ್ವರಂದಿಂದ ಬಂದಿದೀವಿ, ದೂರದಿಂದ ಬಂದಿದೀವಿ. ಯಾರೋ ರೆಫರ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಸಿಸ್ಟರ್ಗೆ ಒಂದು ಗಿಫ್ಟ್. ಅವಳು ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ಳೋಣ ಅಂತ. ಓಕೆ. ಕಲರ್ಸ್ ಇನ್ನ ತುಂಬಾ ಕಲರ್ಸ್ ಇದೆ ಮೇಡಮ್. 7 to 8 ಕಲರ್ಸ್ ಇದೆ. ಇದೇ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಇದು ಚೆನ್ನಾಗಿದೆ ಮೇಡಮ್. ಗಾಡಿ ಇದು ಇದೇ ಕಲರ್ ಚೆನ್ನಾಗಿದ್ಯಾ? ಮನೇಲಿ ಯಾವ ಗಾಡಿ ಆರ್ಡರ್ ಮಾಡಿದ್ದೀರೋ ತೋರ್ಸು. ಚಾರ್ಜರ್ ಗಾಡಿ ಅಂತ ಹೇಳಿದ್ದೀವಿ ನಾವು ನಮ್ಮ ಅಮ್ಮಗೆ. ಆಮೇಲೆ ನಾವು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಿಗುತ್ತೆ ಅಂತ. ಅದೆಲ್ಲ ಒಂದು 3 months 4 months ಅಷ್ಟೇ. ಬಟ್ ಇವರು ಇಲ್ಲಿ ತಗೊಂಡ್ರೆ 1 year ವಾರಂಟಿ ವಿತ್ ಎನಿ ಬ್ಯಾಟ್ರಿ ಎನಿ